ಇವತ್ತು ಶಿವಮೊಗ್ಗದ ಕರ್ನಾಟಕ ನೀರಾವರಿ ನಿಗಮದ ಕಚೇರಿ ಎದುರುಗಡೆ ಚನ್ನಗಿರಿ ತಾಲೂಕಿನ ಹೊದಿಗೆರೆ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರು ರೈತರು ಬಂದು ಇವತ್ತು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಕಾರಣ ಏನಂದರೆ, ಈಗಾಗಲೇ ಚನ್ನಗಿರಿ ತಾಲೂಕಿನಲ್ಲಿ ಉಬ್ರಾಣಿ ಮತ್ತು ಸಾಸ್ವೆಹಳ್ಳಿ ಏತ ನೀರಾವರಿ 2 ಯೋಜನೆಗಳು ಚಾಲ್ತಿಯಲ್ಲಿದ್ದಾವೆ. ಆದರೆ ಹೊದಿಗೆರೆ ಗ್ರಾಮದ ಸುತ್ತಮುತ್ತಲಿನ ಸುಮಾರು 12ರಿಂದ 13 ಕೆರೆಗಳು ಯಾವತ್ತೂ ಕೂಡ ಒಂದು ಹನಿ ನೀರನ್ನು ಕೂಡ ಕಂಡಿಲ್ಲ. ಇವತ್ತು ಉಬ್ರಾಣಿ ಏತ ನೀರಾವರಿ ಯೋಜನೆಗೂ ಕೂಡ ಕೊನೆ ಹಂತದ ಗ್ರಾಮಗಳಾಗಿದ್ದಾವೆ, ಸಾಸ್ವಳ್ಳಿ ಏತ ನೀರಾವರಿ ಯೋಜನೆಗೂ ಕೂಡ ಕೊನೆ ಹಂತದ ಗ್ರಾಮಗಳಾಗಿದ್ದಾವೆ. ಹಾಗಾಗಿ ರೈತರು ಇವತ್ತು ಕುಡಿಯೋ ನೀರಿನ ಹಾಹಾಕಾರ ಅನುಭವಿಸ್ತಾ ಇದ್ದೀವಿ. ಜಾನುವಾರುಗಳು ಸಂಕಷ್ಟದಲ್ಲಿದ್ದಾವೆ. ಅಂತರ್ಜಲ ಬತ್ತಿ ಇವತ್ತು ರೈತರು ಕೊಳವೆ ಬಾವಿ ಕೊರೆಸಿ ಸಾಲ ಮಾಡಿ ಬಡ್ಡಿ ಕಟ್ಟಿ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿಲಿದ್ದಾರೆ. ಹಾಗಾಗಿ ಈಗಾಗಲೇ ಸಾಸ್ವಳ್ಳಿ ಏತ ನೀರಾವರಿ ಯೋಜನೆ ಏನು 2ನೇ ಹಂತದ ಯೋಜನೆಯನ್ನೇ 365 ಕೋಟಿನಲ್ಲಿ 100 ಕೋಟಿ ಹಣವನ್ನು ಈ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಂಜೂರು ಮಾಡಿದೆ. ಆದರೆ ಮಂಜೂರಾಗಿ 1 ವರ್ಷ ಆದರೂ ಕೂಡ ಕಾಮಗಾರಿ ವಿಳಂಬ ಆಗಿದೆ. ಅದಕ್ಕೋಸ್ಕರ ತುರ್ತಾಗಿ ಈಗಾಗಲೇ ಸಾಸ್ವಳ್ಳಿ 1ನೇ ಹಂತದ ಏತ ನೀರಾವರಿ ಯೋಜನೆ ಏನು ಪ್ರಾರಂಭ ಆಗಿದೆ, ಅದರಲ್ಲೇ ಕೂಡ ಜಕ್ಲಿ ಬಳಿ ನಿರ್ಮಿಸಿರ್ತಕ್ಕಂಥ ಜಾಕ್ವೆಲ್ನಿಂದ ಇನ್ನು ನಮಗೆ ಈಗ ವಂಚಿತ ಆಗಿರ್ತಕ್ಕಂಥ 12-13 ಕೆರೆಗಳಿಗೆ ನೀರನ್ನು ತುಂಬಿಸ್ಲಿಕ್ಕೆ ತಾಂತ್ರಿಕವಾಗಿ ಅವಕಾಶ ಇದ್ದು ಅದನ್ನು ತುರ್ತಾಗಿ ಕಾಮಗಾರಿಯನ್ನು ಅನುಷ್ಠಾನಕ್ಕೆ ತರಬೇಕು ಅಂತಕ್ಕಂಥ ಹೋರಾಟದಿಂದ ಇವತ್ತು ಸಾವಿರಾರು ರೈತರುಗಳು ಇವತ್ತು ಕರ್ನಾಟಕ ನೀರಾವರಿ ನಿಗಮದ ಮುಂದೆ ಹೋರಾಟ ಕಳೆದಿದ್ವಿ. ಅಧಿಕಾರಿಗಳು ಇದೇ ತಿಂಗಳು 18ನೇ ತಾರೀಕು ಸ್ಥಳ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ಕೈಗೊಂಡು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ ಅಂತಕ್ಕಂಥ ಮನವಿಯನ್ನು ಒಂದು ಅಭಿಪ್ರಾಯವನ್ನು ಹೇಳಿದ್ದಾರೆ. ಹಾಗಾಗಿ ಇವತ್ತು ತಾತ್ಕಾಲಿಕವಾಗಿ ನಾವು ಮನೆಗಳಿಗೆ ವಾಪಸ್ ಹೋಗ್ತಾ ಇದ್ದೀವಿ. 18ನೇ ತಾರೀಕು ಅಧಿಕಾರಿಗಳು ಭೇಟಿ ಕೊಟ್ಟ ನಂತರ ಮುಂದಿನ ಹೋರಾಟದ ರೂಪುರೇಷೆಗಳನ್ನ ತಯಾರಿ ಮಾಡ್ತೇವೆ. ಹೊದಿಗೆರೆ ರಮೇಶ್, ಚನ್ನಗಿರಿ. ಇರೋದು ಸೂಳೆಕೆರೆ, 2ನೇ ಕೆರೆ, 1ನೇ ಕೆರೆ, ಸೂಳೆಕೆರೆ. ಆ ಸೂಳೆಕೆರೆ ನೀರ್ನ ಫಸ್ಟ್ ನನ್ನ ಮನೆಗೆ ಒಂದ್ ಪಾತ್ರೆಗೆ ಅನ್ನಿದ್ರೆ ನಾನುಂಡು ಉಳಿದ್ರೆ ಇನ್ನೊಬ್ರಿಗೆ ಕೊಡಬೇಕು. ಅದನ್ ಬಿಟ್ಟು ನನ್ನ ಇನ್ನು ಒಡೆ ತುಂಬದಲ್ಲೇ ಪಕ್ಕ ಭರಮ್ಸ ಅಲ್ಲೇ ಎಷ್ಟು ಸಂಪದರೆ ಅಂದ್ರೆ ಅದು ನಮ್ಮ ತಾಲೂಕಿನ ಕೆರೆ ನೀರು 8 ಕಿಲೋಮೀಟರ್ ದೂರ. ಆ 8 ಕಿಲೋಮೀಟರ್ ದೂರದಿಂದ ಪಕ್ಕಕ್ಕೆ 45 ದೂರ ಕೊಟ್ಟಾರೆ, ಭೀಮ್ ಸಮುದ್ರ ಕೊಟ್ಟಾರೆ, ಭರಮಸಾಗರ ಕೊಟ್ಟಾರೆ. ಅವ್ರು ನಮ್ಮನ್ನ ನೋಡಿ ಅಡ್ಕೊಂತಾರೆ. ಇಲ್ಲಿ ಒಂದು 8 ಊರಿನ ಗ್ರಾಮದ ಜನ ಅಣ್ಣ ಇಷ್ಟಕ್ಕೆ ಮುಂದೆ ನೀವು ಮಾಡಿ ಆ ಗೋಮತಿ ನೀರಿಲ್ಲ ಅಣ್ಣ, ನಮಗೆ ಕುಡಿಯೋ ಪರಿಸ್ಥಿತಿ ಬಂದತೆ. ನಮ್ಮ ಹೆಂಡ್ರು ಮಕ್ಳದ ಮಂಗಲಸರ ಇಟ್ಟಿವಣ್ಣ. ಡೈಲಿ 5,000 ರೂಪಾಯಿ ಒಂದು ಟ್ಯಾಂಕರ್ ನೀರು ಓಡಿಸ್ತಾ ಇದೀವಿ. ಡೈಲಿ 5,000 ರೂಪಾಯಿ ಟ್ಯಾಂಕರ್.